ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನಂದ್ರೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಗೆ ಕೋಸಂಬರಿ ಮಾಡ್ತೀವಿ ಅಂತ ನೋಡ್ಕೊಂಬ. ನೋಡ್ರಿ, ಕೋಸಂಬರಿ ಮಾಡಕ್ಕೆ ಫಸ್ಟ್ ಏನು ತೊಗೊಂಡಿನಂದ್ರೆ ನಾನು ಕಡ್ಲಿಬೇಳೆ ನೆನೆ ಇಟ್ಕೊಂಡಿನಿ. ಕಡ್ಲಿಬೇಳೆ, ಆಮೇಲೆ ಇದು ಹೆಸರುಬೇಳೆ ನೆನೆ ಇಟ್ಕೊಂಡಿನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಈರುಳ್ಳಿ ತೊಗೊಂಡಿನಿ, ಆಮೇಲೆ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿನಿ, ಸೌತೆಕಾಯಿ, ಸ್ವಲ್ಪ ಟೊಮೊಟೊ, ಆಮೇಲೆ ಮೊಸರು ತೊಗೊಂಡಿನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ಮೆಣಸಿಕಾಯಿ ಹಾಕ್ತೀವಿ ನಾವು. ಈಗ ನೋಡ್ರಿ ಏನು ಮಾಡೋದಂದ್ರೆ, ನಾವು ಮೊದಲು ಎಲ್ಲವಷ್ಟು ಮಿಕ್ಸ್ ಮಾಡ್ಕೊಂಡು ಎಲ್ಲವಷ್ಟು ಗಜ್ರಿ, ಉಳ್ಳಾಗಡ್ಡಿ, ಆಮೇಲೆ ಸೌತೆಕಾಯಿ, ಆಮೇಲೆ ಟೊಮೊಟೊ ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಆಗ್ತದೆ. ಇದು ದೊಡ್ಡದಾಗಿ ತೊಗೊತೀನಿ ರೀ, ಇದು ಬೋಲ್ ಸಣ್ಣದಾಗ್ಯದ. ಈ ಬೊಗೋಣಿ ಚೆನ್ನಾಗಿ ಆಗಲಿಲ್ಲ, ಅದಕ್ಕೆ ಈ ಬೊಗೋಣಿ ಒಳಗೆ ಹಾಕ್ತೀನಿ. ಈಗ ಹಸಿ ಮೆಣಸಿಕಾಯಿ ನೀವು ನೋಡಿಬಿಟ್ಟು ಹಾಕೋರಿ. ಹಸಿ ಮೆಣಸಿಕಾಯಿ ಖಾರ ತಿಂತಿದ್ರಿ ಅಂದ್ರೆ. ಈಗ ಏನು ಮಾಡೋಣ ಅಂದರೆ ಹೆಸರುಬೇಳೆ ಹಾಕೋಣ. ಈ ರೀತಿ ಬಿಸಿಲದಿಂದ ಈ ರೀತಿ ಕೋಸಂಬರಿ ಮಾಡ್ಕೊರಿ. ಚಪಾತಿ ರೊಟ್ಟಿ ಜೊತೆ ಸೂಪರ. ನಾವು ಹಬ್ಬ ಹುಣ್ಣಿಮೆ ಹಬ್ಬದಾಗ ಮಾಡ್ತೀವಿ ನೋಡ್ರಿ ಈ ರೀತಿ ಕೋಸಂಬರಿ. ಆಮೇಲೆ ಇವಾಗ ಬಿಸಿ ಜಾಸ್ತಿ ಅದಲ್ಲ, ನಾನಂತರೂ ಜಾಸ್ತಿನೇ ಮಾಡ್ತೀನಿ. ಮೊಸರು ಇತ್ತಂದ್ರೆ, ಸೌತೆಕಾಯಿ ಕ್ಯಾರೆಟು ಇತ್ತು ಅಂದರೆ ನಾ ಈ ರೀತಿ ಮಾಡ್ಕೊತೀನಿ. ಆಮೇಲೆ ಕಡಲೆಬೇಳೆನೂ ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಆಗ್ತದೆ. ಪಲ್ಯ ಇರಲಿಲ್ಲ ಅಂದ್ರೂ ನಡಿತೈತಿ. ಈ ರೀತಿ ಕೋಸಂಬರಿ ಮಾಡ್ಕೊಂಡು ಊಟ ಮಾಡಿರಿ, ಮಸ್ತಾಗುತ್ತೆ. ಹಾಗೇನೂ ತಿನ್ಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ, ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಸ್ವಲ್ಪ ಕಾಳು ಮೆಣಸು ಪೌಡ್ರ್ ಹಾಕ್ಬೇಕ್ರಿ, ಟೇಸ್ಟ್ ಚೆನ್ನಾಗಾಗುತ್ತೆ. ಕಾಳು ಮೆಣಸು ಪೌಡರ್, ಪೌಡರು. ಆಮೇಲೆ ಇದಕ್ಕೆ ಬೇಕಾಗಿರುವಂಥ ಮೊಸರು ಎಷ್ಟು ಹಾಕ್ತೀರಿ ನೋಡಿಬಿಟ್ಟು ಹಾಕೋರಿ. ಇದು ಮೊದಲು ಮಿಕ್ಸ್ ಮಾಡ್ಕೊಂಡು ಮೊಸರು ಹಾಕೊಂಡು, ಇದು ನಾವು ಹಬ್ಬ ಇರ್ತದಲ್ರಿ, ಹೋಳಿಗೆ ಜೊತೆ ಮಾಡ್ಕೊಂಡು ತಿಂತೀವಿ. ಫಂಕ್ಷನ್ಗಳ್ದಾಗೂ ಮಾಡ್ತಾರೆ, ನಮ್ಮ ಕಡೆಗೆ ಫಂಕ್ಷನ್ದಾಗೂ ಮಾಡ್ತಾರೆ. ಈಗ ನೋಡ್ರಿ ಬೇಕಂದಷ್ಟು ಕಲಿಸ್ಕೊತೀನಿ ನಾನು. ಮೊಸರು ಹಾಕೋಣ. ಈಗ ನೋಡ್ರಿ ರೆಡಿ ಆಯಿತು. ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡೋಣ. ಉಪ್ಪು ನೋಡಿಬಿಟ್ಟು ಹಾಕ್ಬೇಕ್ರಿ. ರೆಡಿ ಆಯ್ತು ನೋಡ್ರಿ ಕೋಸಂಬರಿ. ಬೇಕಾದ್ರೆ ಸ್ವಲ್ಪ ಶೇಂಗಾ ಪೌಡ್ರೂ ಆ್ಯಡ್ ಮಾಡ್ಬೋದು. ಸ್ವಲ್ಪ ಶೇಂಗಾ ಪೌಡ್ರೂ ಆ್ಯಡ್ ಮಾಡಿರಿ, ಟೇಸ್ಟ್ ಕೊಡ್ತೈತಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಹೀಗೆ ಮಾಡ್ತಾರೆ. ಶೇಂಗಾ ಪುಡಿನೂ ಹಾಕ್ತಾರೆ, ಟೇಸ್ಟ್ ಚೆನ್ನಾಗಿರ್ತೈತಿ. ಸ್ವೀಟ್ ಇರ್ತೈತಿ. ಶೇಂಗಾ ಹುರಿದುಂಬಿಟ್ಟು ಪೌಡ್ರ್ ಮಾಡಿ ಹಾಕ್ತಾರೆ. ನೋಡ್ರಿ ರೆಡಿ ಆಯಿತು. ಈ ರೀತಿ ಹಬ್ಬದ ಊಟಕ್ಕೆ ರೆಡಿ ಆಗ್ತದೆ ನೋಡ್ರಿ. ಗೋಬಿ ಪಲ್ಯ, ಆಮೇಲೆ ಬಿಸಿ ಚಪಾತಿ ಮಾಡ್ಕೊಂಡೀನಿ, ಶೇಂಗಾ ಚಟ್ನಿ, ಆಮೇಲೆ ಕೋಸಂಬರಿ. ಈ ರೀತಿ ಸೂಪರ್ ಊಟ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಅಂದ್ರೆ ಇದೇ ನೋಡ್ರಿ. ಹಬ್ಬಕ್ಕೂ ಮಾಡ್ಕೋತಾರೆ, ಖಾಲಿ ದಿನದಾಗೂ ಮಾಡ್ಕೋತಾರೆ. ಈ ದಿನದ ಮಾಡ್ಕೊಂಡು ಊಟ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ. ತಂಪು ಕ್ಯಾರೆಟ್ನು ಚೆನ್ನಾಗಿರ್ತದೆ ಬೇಸಿಗೆ ದಿನದಾಗ. ಸೌತೆಕಾಯಿ ನೀರಿನ ಅಂಶ ಅದನ್ನೂ ಚೆನ್ನಾಗಿರ್ತೈತಿ. ಆಮೇಲೆ ಹೆಸರುಬೇಳೆ ಟೇಸ್ಟ್ ಇರ್ತೈತಿ. ನಾವು ಕಡಲೆಬೇಳೆನೂ ಹಾಕಿನಿ, ಟೇಸ್ಟ್ ಅಂತೂ ಸೂಪರ್ ಆಗ್ಯದ. ಈ ರೀತಿ ಮಾಡ್ಕೊಂಡು ಊಟ ಮಾಡಿರಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ನನ್ನ ರೆಸಿಪಿ ತಪ್ಪದೇ ನೋಡ್ತೀರಿ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಫ್ರೆಂಡ್ಸ್, ಇದೇ ರೀತಿ ಪ್ರೀತಿ ವಿಶ್ವಾಸ ತೋರಿಸ್ತಾನೆ ಇರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ. ವಿಡಿಯೋ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ರೆಸಿಪಿ ಜೋಡಿ ಒಂದು ಸ್ವಲ್ಪ ಶಾರ್ಟ್ ವಿಡಿಯೋ ಹಾಕ್ತೀನಿ ರೀ. ಅದು ತಂಗಿ ಮಗಳು ಡ್ಯಾನ್ಸ್ನಲ್ಲಿ ಸೇರ್ಕೊಂಡಿದ್ಲಂತ. ಸೂಪರಾಗಿ ನಿನ್ನೆ ದಿನದಲ್ಲೇ ಡ್ಯಾನ್ಸ್ ಮಾಡ್ಯಾಳ. ಬಾ ಅಂದು ನನಗೆ ಊರಿಗೆ ಹೋಗ್ಲಿಕ್ಕಾಗಲಿಲ್ಲ. ಅವರು ಇಂಡಿ ಹತ್ರ ಸಾಲೋಟ್ಗಿ ಊರವ್ರು ನೋಡ್ರಿ, ಬಿಜಾಪುರ ಡಿಸ್ಟಿಕ್ ಇಂಡಿ ಹತ್ರ ಸಾಲೋಟ್ಗಿ ಊರಾಗ ಸ್ಕೂಲ್ ಒಳಗೆ ಡ್ಯಾನ್ಸ್ ಮಾಡ್ಯಾಳ ಅಂತ. ಮಸ್ತ್ ಮಾಡ್ಯಾಳ್ರಿ. ಮಲೆನಾಡು ಅಡಿಕೆ ಮೈಸೂರು ವಿಳೆದೆಲೆ ಡ್ಯಾನ್ಸ್ ಅದಲ್ಲ, ಆ ಡ್ಯಾನ್ಸಿಗೆ ಹಾಕಿ ಪರ್ಫಾರ್ಮೆನ್ಸ್ ಮಾಡ್ಯಾಳ್ರಿ. ಮಸ್ತ್ ಅಂದ್ರೆ ಮಸ್ತ್ ಭಾರಿ ಮುದ್ದಾಗಿದ್ದಾಳೆ ನನ್ನ ತಂಗಿ ಮಗಳು. ಸೂಪರಾಗಿ ಡ್ಯಾನ್ಸ್ ಮಾಡ್ಯಾಳ. ತಂಗಿ ಮಗಳು ಒಂದೇ ಡ್ಯಾನ್ಸ್ನಾಗ ಸೇರಿದ್ರಂತ. ಮಸ್ತ್ ಅಂದ್ರೆ ಮಸ್ತ್ ಡ್ಯಾನ್ಸ್ ಮಾಡ್ಯಾರ. ನಮಗೂ ವಿಡಿಯೋ ಕಳ್ಸ್ಯಾರ. ಸ್ವಲ್ಪ ಅಂದ್ರೆ ಸ್ವಲ್ಪದ ನೀವು ನೋಡ್ರಿ, ಖುಷಿ ಪಡ್ರಿ. ಮುಂದೆ ನಿಂತಕ್ಕನೆ ನಮ್ಮ ತಂಗಿ ಮಗಳು ಮಗಳು ಒಂದೇ ಡ್ಯಾನ್ಸ್ನಾಗ ಸೇರ್ಯಾರ. ಆ ಡ್ಯಾನ್ಸ್ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಡ್ಯಾನ್ಸ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಕಿಗೂ ಮುದ್ದಾಗಿದ್ದ ಮಗಳಿಗೆ ನಿಮ್ಮದು ಒಂದು ಲೈಕ್ ಇರಲಿ. ಆಕಿಗೂ ಬ್ಲೆಸ್ಸಿಂಗ್ಸ್ ತೋರಿಸ್ರಿ. ದೇವ್ರು ಒಳ್ಳೇದು ಮಾಡಲಿ ಮಗಳಿಗೆ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅವಳು. ವರ್ಷ ಭಾಳ ಅಂತಾಳೆ, ಹೋಗ್ಲಿಕ್ಕಾಗಿಲ್ಲ.
ನಿಮಗೂ ಇಷ್ಟ ಆಗಿತ್ತಂದ್ರೆ ಆಕಿಗೋಸ್ಕರ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಹಾಕ್ರಿ, ಒಳ್ಳೆದಂಗೆ ಕಮೆಂಟ್ ಹಾಕ್ರಿ. ನನ್ನ ಮಗಳಿಗೆ ಪ್ರೀತಿ ವಿಶ್ವಾಸ ಸದಾ ಕಾಲ ತೋರಿಸ್ತಾನೆ ಇರಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ, ಬಾಯ್. ಅನ್ನ ಅಂತ ಎಳಿತಾ ಇದೆಯಾ? ಯಾವ್ದಾದ್ರು ಒಂದು ಪದನ ನಾನು ಹೇಳ್ಕೊಡ್ತೀನಿ. ಮಲ್ನಾಡ್ ಅಡಿಕೆ ಇಲ್ಲೇ ಐತೆ, ಮೈಸೂರು ಬಿಳ್ಳೆದೆಲೆ ಐತೆ, ಎಳ್ಳು ಸೇರಿಸಿ ಒಂದು ಹಾಡನ್ನು ಆಡುತ್ತಾನೆ. ನನ್ ಮನೇಲಿ ಇವತ್ತಿಗೆ ಕೆಲ್ಸ ಇದೆ, ನಾ ಬರ್ತೀನಿ. ಮಲ್ನಾಡಡಿಕೆ ಮೈಸೂರು ಬಿಳ್ಳೆದೆಲೆ ಬೆಳೆದರೆ ಕೆಂಪು